ಪ್ರಭಾವಿ ಲಿಂಗಾಯತ ನಾಯಕ ಈಶ್ವರ್ ಖಂಡ್ರೆಗೆ ಇದೀಗ ಮತ್ತೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಡಿಕೆ ಸಚಿವರ ಪಟ್ಟಿಯಲ್ಲಿದ್ದಂತಹ ಈಶ್ವರ್ ಖಂಡ್ರೆಗೆ ದಿಢೀರ್ ಕೋಕ್ ನೀಡ್ತಾ ಇರುವಂತದ್ದು. ಡಿಕೆ ಕ್ಯಾಬಿನೆಟ್ಗೆ ಖಂಡ್ರೆ ಬದಲು ಶರಣಪ್ರಕಾಶ್ ಪಾಟೀಲ್ ಎಂಟ್ರಿ ಆಗ್ತಾರಾ? ಪ್ರಭಾವಿ ಲಿಂಗಾಯತ ನಾಯಕ ಈಶ್ವರ್ ಖಂಡ್ರೆಗೆ ಮತ್ತೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸೊ ಡಿಕೆ ಸಚಿವರ ಪಟ್ಟಿಯಲ್ಲಿದ್ದಂತಹ ಈಶ್ವರ್ ಖಂಡ್ರೆಗೆ ದಿಢೀರ್ ಕೋಕ್ ನೀಡಲಾಗ್ತಾ ಇರುವಂತದ್ದು. ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ಗೆ ಖಂಡ್ರೆ ಬದಲು ಶರಣಪ್ರಕಾಶ್ ಪಾಟೀಲ್ ಎಂಟ್ರಿ ಆಗ್ತಾರಾ? ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಬೇಸರದಿಂದ ದೆಹಲಿಯಿಂದ ಹೊರಟಿದ್ದಾರೆ ಖಂಡ್ರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಶಿಷ್ಯ ಶರಣಪ್ರಕಾಶ್ ಪಾಟೀಲ್ಗೆ ಮನ್ನಣೆ ಕೂಡ. ಬೀದರ್, ರಾಯಚೂರು, ಬಳ್ಳಾರಿ, ವಿಜಯನಗರ, ಯಾದಗಿರಿ ಎಲ್ಲ ಜಿಲ್ಲೆಗಳಿಂದ ಮೊದಲ ಪಟ್ಟಿಯಲ್ಲಿ ಯಾವುದೇ ಪ್ರಾತಿನಿಧ್ಯ ಇಲ್ಲ. ಸೊ ಕಲಬುರಗಿಗೆ ಮಾತ್ರ ಮೊದಲ ಪಟ್ಟಿಯಲ್ಲಿ 2 ಸಚಿವ ಸ್ಥಾನದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಖರ್ಗೆ ಎಐಸಿಸಿ ಅಧ್ಯಕ್ಷರಾದ ಕಾರಣ ಕಲಬುರಗಿಗೆ ಒಲಿದಿರುವಂತಹ 2 ಮಂತ್ರಿಗಿರಿ. ಸಚಿವರ ಪಟ್ಟಿಯಲ್ಲಿದ್ದಂತಹ ಈಶ್ವರ್ ಖಂಡ್ರೆ ಹೆಸರಿಗೆ ಕೋಕ್ ನೀಡಲಾಗಿದೆ. ಈಶ್ವರ್ ಖಂಡ್ರೆ ಬದಲಿಗೆ ಶರಣಪ್ರಕಾಶ್ ಪಾಟೀಲ್ ಕ್ಯಾಬಿನೆಟ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತಹ ಮಾಹಿತಿ. ತಮ್ಮ ಹೆಸರು ಮೊದಲ ಪಟ್ಟಿಯನ್ನ ಕೈ ಬಿಟ್ಟಿರುವಂತಹ ಕಾರಣ ಇವತ್ತು ದೆಹಲಿಯಿಂದ ಬೇಸರದಿಂದಲೇ ಹೊರಟಿದ್ದಾರೆ ಖಂಡ್ರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶಿಷ್ಯ ಆಗಿರುವಂತಹ ಶರಣಪ್ರಕಾಶ್ ಪಾಟೀಲ್, ಸೊ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಅದು ಕಲಬುರಗಿ ಎಂಬಂತಾದಂತಹ ಮೊದಲ ಪಟ್ಟಿಯ ಆಯ್ಕೆ ಇದಾಗಿರುತ್ತೆ. ಸೊ ಬೀದರ್, ರಾಯಚೂರು, ಬಳ್ಳಾರಿ, ವಿಜಯನಗರ, ಯಾದಗಿರಿ ಇಲ್ಲ ಪ್ರಾತಿನಿಧ್ಯ ಕಲಬುರಗಿ ಮಾತ್ರ ಮೊದಲ ಪಟ್ಟಿಯಲ್ಲಿ 2 ಸಚಿವ ಸ್ಥಾನದ ಬಂಪರ್ ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾದ ಕಾರಣ ಕಲಬುರಗಿಗೆ ಒಲಿದಿದೆ 2 ಮಂತ್ರಿಗಿರಿಯ ಪಟ್ಟ. ಬಟ್ ಬೇಸರ ಅಂತೂ ಇದ್ದೇ ಇದೆ ಈಶ್ವರ್ ಖಂಡ್ರೆಗೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಈಶ್ವರ್ ಖಂಡ್ರೆ ಬೇಸರದಲ್ಲಿದ್ದಾರೆ. ಸಡನ್ ಆಗಿ ಕೊಟ್ಟಿರುವಂಥದ್ದು. ಪ್ರಭಾವಿ ಲಿಂಗಾಯತ ನಾಯಕ ಈಶ್ವರ್ ಖಂಡ್ರೆಗೆ ಎದುರಾಗ್ತಾ ಇರುವಂತಹ ಬಿಗ್ ಶಾಕ್. ಈಶ್ವರ್ ಖಂಡ್ರೆಗೆ ದಿಢೀರ್ ಅಂತ ಕೋಕ್. ಡಿಕೆ ಕ್ಯಾಬಿನೆಟ್ಗೆ ಖಂಡ್ರೆ ಬದಲು